ನಾನು MLA ಇರಬೇಕಾದ್ರೆ ನನ್ನ ಗನ್ಮೆನ್ ಕೊಟ್ಟಿದ್ದರು. ಅದನ್ನು ಕೂಡ ಫಸ್ಟ್ ಕೊಟ್ಟಿಲ್ಲಾಗಿದ್ದರು ಸಮ್ಮಿಶ್ರ ಸರ್ಕಾರ ಇರಬೇಕಾದ್ರೆ. ತಕ್ಷಣ ಆವಾಗ ಸರ್ಕಾರ ಅವ್ರದ್ದೇ ಸರ್ಕಾರ ಇರಬೇಕಾದ್ರೆ ಮತ್ತು ಆವಾಗ ಕೂಡ ಒಂದು ಭಯದ ವಾತಾವರಣ ಇರೋದ್ರಿಂದ ಗನ್ಮೆನ್ ಕೊಡಬೇಕು, ಒಂದು MLA ಆಗಿ ಕೊಡಬೇಕು ಅನ್ನೋದ್ರಲ್ಲಿ ಆಮೇಲೆ ಕೊಟ್ಟಿದ್ದಾರೆ. ಕೊಟ್ಟಿದ ಮೇಲೆ ನಾವು ಇಲೆಕ್ಷನ್ ಆದಮೇಲೆ ಅದನ್ನು ಅವರು ಹಿಂತಿರಿಸ್ಕೊಂಡಿದ್ದಾರೆ. ಅದು ಸ್ವಲ್ಪ ದಿವಸ ಇಟ್ಟಿದ್ದರು. ಆಮೇಲೆ ಏನೋ ಒಂದು ಕಾರಣಕ್ಕೆ ಅವರು ಎಲ್ಲ ಗನ್ಮೆನ್ಗಳನ್ನು ಹಿಂದಕ್ಕೆ ತಗೊಂಡಿದ್ದಾರೆ. ಬಟ್ ಇವತ್ತು ಕೂಡ ಅದೇ ಒಂದು ಭಯದ ವಾತಾವರಣ ಇರೋದ್ರಿಂದ ನಾವು ಹೌದು ಲೈಫ್ ಸೆಕ್ಯೂರಿಟಿ ಸಲುವಾಗಿ ನಾವು SP ಅವರಿಗೂ ನಾವು ಲೆಟರ್ ಕೊಟ್ಟಿದ್ದೇವೆ. ಮೊನ್ನೆ ಗೃಹ ಮಂತ್ರಿಗಳಿಗೂ ಕೂಡ ನಾವು ಲೆಟರನ್ನು ಕೊಟ್ಟಿದ್ದೇವೆ. ಆದರೂ ಕೂಡ ಇನ್ನೂ ತನಕ ಅವರು ನಮಗೆ ಗನ್ಮೆನ್ ಕೊಟ್ಟಿಲ್ಲ. ಏನೋ ಒಂದು ಇದರೊಳಗೆ ಒಂದು ಪಿತೂರಿ ನಡೀತಾ ಇದೆ ಅನ್ನೋದಕ್ಕೆ ನನಗೆ ಭಾಸ ಆಗ್ತಾ ಇದೆ. SP ಸರ್ ಅವರು ಹೇಳಿದ್ರು 1 ಮಂತ್ ಒಳಗೆ ನಾವು 1 ಮಂತ್ ಕೊಡೋದು ಅಧಿಕಾರ ನಮಗಿದೆ ಅಂತ ಹೇಳಿದರು. ಆ ಒಂದು ಮಾತಿಗೆ ನಾನು ಮತ್ತೆ ಅಲ್ಲಿ ಕೇಳಲಿಲ್ಲ. 1 ಮಂತ್ ಕೊಡಿ ಸರ್, ಮುಂದಿಂದ ನಾವು ಅಲ್ಲಿ ಮಾಡ್ಕೊಳ್ತೀವಂತ. ಒಂದು ಕೊಲೆಯಾಗಿತ್ತು ಹಿಂದೆ. ಆ ಕೊಲೆ ಆದ ತದನಂತರದಲ್ಲಿ ಕೆಲವೊಂದು ಬೇರೆ ಬೇರೆ ಇದು ನಡೀತಾ ಇರೋದ್ರಿಂದ ನಾನು ತಕ್ಷಣ ಅವರಿಗೆ ಲೆಟ್ರ್ ಕೊಟ್ಟಿದ್ದೆ. ಆವಾಗ ಸಹ ನಮಗೆ ಕೊಡ್ತೀವಿ ಲೆಟ್ರ್ ಕೊಡಿ ಅಂದರೆ ನಾವು ನಮ್ಮ PA ಮುಖಾಂತರ ನಾವು ಇಲ್ಲೆಲ್ಲ ಲೆಟ್ರ್ ಕೊಟ್ಟಿದ್ದಾಯಿತು. ಏನೇನು ಬಂದಿದೆ ಆ ಥರದಲ್ಲಿ ಏನು ಭಯ ಇದೆ ಅನ್ನೋದು ಕೂಡ ಕೊಟ್ಟಿದ್ದೇವೆ. ಹಿಂದೆ ಕೂಡ ಕೊಟ್ಟಿದ್ದಿದೆ, ಪೊಲೀಸ್ ಸ್ಟೇಷನ್ಗೂ ಇದೆ ಕೊಟ್ಟಿದ್ದು, ಅಲ್ಲಿ ಕೂಡ ಇದೆ ಗೃಹ ಮಂತ್ರಿ ಅವ್ರ ಹತ್ರ. ಆದರೂ ಕೂಡ ಇಷ್ಟ ಆದರೂ ಕೂಡ ಅವರು ಇನ್ನೂ ತನಕ ನಮಗೆ ಗನ್ಮೆನ್ ಕೊಟ್ಟಿಲ್ಲ. ಒಬ್ಬ ರಾಜಕೀಯವಾಗಿ ಇಲ್ಲಿ ಇರಬೇಕಾದ್ರೆ ಬೇರೆ ಬೇರೆ ಥರದ ವಿಷಯಗಳು ಕೆಲವೊಂದು ನಡೀತಾ ಇದೆ. ಅದು ಹಿಂದೆನೂ ನಡೆದಿತ್ತು. ಅದು ಈಗ ಮತ್ತೆ ಅದೇ ಬೇರೆ ಥರದಲ್ಲಿ ವಿಷಯಗಳು ನಡೀತಾ ಇದೆ. ಆ ಒಂದು ವಿಷಯಕ್ಕೆ ನಾನು ಹಿಂದಿನಿಂದಲೂ ಕೂಡ ಭಾಳ ಸಲ ನಾನು ಆ ಹಿಂದಿನ ಪೆನ್ನೇಕರ್ ಇವರಿದ್ದರು, ಮೇಡಮ್ ಇದ್ದರು, ಸುಮನಾ ಪೆನ್ನೇಕರ್, ಅವರಿಗೂ ಕೂಡ ಇದ್ದಾಗ ಅವರು ಮಹಿಳೆಯರನ್ನು ಕಳಿಸ್ಕೊಡ್ತಾಯಿದ್ರು. ಗನ್ಮೆನ್ ಇದ್ದರು ನಮ್ಮ ಜೊತೆಗೆ. ಅವಾಗ ಅವರು ಎಲ್ಲಿ ಹೋದರೂ ಕೂಡ ನಮಗೆ 4-5 ಮಹಿಳೆಯರ ಪೊಲೀಸರನ್ನು ಅಲ್ಲಲ್ಲಿ ಫಂಕ್ಷನಿಗೆಲ್ಲ ಕಳಿಸ್ಕೊಡ್ತಾಯಿದ್ರು. ಈಗಲೂ ಕೂಡ ಈ ಥರದ ಭಾವನೆ ಇರೋದು ಅವರಿಗೂ ಗೊತ್ತಿದೆ, ಈ ಥರದಲ್ಲಿ ನಡೀತಾ ಇದೆ ಅನ್ನೋದು. ಬೇರೆ ಬೇರೆ ವಿಷಯಗಳು ಏನೇನೆಲ್ಲ ನಡೀತಾ ಇರೋದು ಅವ್ರಿಗೆ ಗೊತ್ತಿದೆ. ಪಿತೂರು ಯಾರು ಇರ್ತಾರೆ? ಈಗಿನ ಸರ್ಕಾರ ಏನು ನಡೀತಾ ಇದೆ, ಸರ್ಕಾರ ಅಷ್ಟೇ ಅಲ್ಲ, ಬೇರೆ ಬೇರೆ ವಿರುದ್ಧ ಇದ್ದವ್ರದ್ದು ಮತ್ತು ಎಲ್ಲ ಥರದ ಒಂದು ನಡೀತಾ ಇದೆ ಬೇರೆ ಥರದಲ್ಲಿ. ಅದು ಆ ಥರ ಎಲ್ಲೋ ಕಾಮನ್ ಆಗಿ ಇದೇ ಇರ್ತಾರೆ ಕೆಲವೊಬ್ಬರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.